ನಮ್ಮ ಹಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಜಿತಾ ಗೌಡ. ಇದೀಗ ಮುಖ್ಯಾಂಶಗಳು. ಹೊಳೆನರಸೀಪುರದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ಮುಗಿಸೋಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಸೂಚನೆ. ಹಾಸನ ಸ್ಕೌಟ್ಸ್ ಅಂಡ್ ಗೈಡ್ ಸದಸ್ಯರ ಸೇವೆಯಲ್ಲಿ ದೇವರನ್ನ ಕಂಡಿದ್ದಾರೆ ಮಾಜಿ ಸಚಿವ ಪಿಜಿಆರ್ ಸಿದ್ಯಾ ಶ್ಲಾಘನೆ. ಹಾಸನದ ಬೇಟಿ ಕೊಪ್ಪಳ ಕಾಟಿಹಳ್ಳಿ ಪ್ರದೇಶಕ್ಕೆ ಶಾಸಕ ಸ್ವರ್ಪ್ರಕಾಶ್ ಭೇಟಿಯನ್ನ ನೀಡಿ ಪರಿಶೀಲನೆ. ಹೊಳೆನರಸೀಪುರದ ಕಂದಾಯ ಇಲಾಖೆಗೆ ಬಾಕಿ ಇರುವ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ಮುಗಿಸಲು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಸೂಚನೆಯನ್ನ ನೀಡಿದರು. ಹೊಳೆನರಸೀಪುರದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮರವರು ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳ ಸಭೆಯನ್ನು ನಡೆಸಿ 6900 ಬಗರ್ ಹುಕುಂ ಅರ್ಜಿಗಳನ್ನು ಶೀಘ್ರ ವಿಲೆ ಮಾಡಲು ಸೂಚನೆ ನೀಡಿದರು. ಅವರ ಪ್ರಕಾರ ಜಿಲ್ಲೆ ಈಗಾಗಲೇ ಆಧಾರ್ ಭೂಮಿ ಮತ್ತು ಕೇಂದ್ರ ನಿರ್ವಹಣೆಯಲ್ಲೂ ದ್ವಿತೀಯ ಸ್ಥಾನದಲ್ಲಿದ್ದು ಪ್ರಥಮ ಸ್ಥಾನಕ್ಕೆ ಹಾರೈಸುವ ಪ್ರಯತ್ನಗಳು ಮುಂದುವರಿಯುತ್ತಿದ್ದವು. ಪಟ್ಟಣದ ಸಾರ್ವಜನಿಕ ಭವನಕ್ಕೆ ಅಡ್ಡಲಾಗಿ ತಡೆಗೋಡೆ ಹಾಕಿದ ಬಗ್ಗೆ ಜಿಲ್ಲಾಧಿಕಾರಿ ಕ್ರಮ ಕೈಗೊಳ್ಳುವುದಾಗಿ ಮಾಹಿತಿ ನೀಡಿದರು. ಏನು ರಿವ್ಯೂ ಇರುತ್ತಲ್ಲ ರೆಗ್ಯುಲರ್ ಆಗಿ ನಾಳೆನೂ ವಿಸಿ ಇರುತ್ತೆ. ಅದು ನಮ್ದು 1 to 5 ಅದೇ ದರಖಾಸ್ತು ಕೊಡಿ ಮಾಡ್ತಾ ಇದೀವಲ್ಲ ಅದ್ರದ್ದು ಪ್ರೋಗ್ರೆಸ್. ಬಗೈರು ಕುಂದು ಅಪ್ಲಿಕೇಶನ್ಸ್ ಇದೆ, ಸುಮಾರು ಒಂದು 6900 ಚಿಲ್ಲರೆ, ಅದನ್ನ ಇತ್ಯರ್ಥ ಮಾಡೋದು. ಆಮೇಲೆ ನಮ್ದು ಇದು ನಡೀತಾ ಇದೆ, ಏನು ರೆಕಾರ್ಡ್ ರೂಮ್ ಡಿಜಿಟೈಸೇಷನ್ ನಡೀತಾ ಇದೆ. ಸೊ ಅದನ್ನ ಸ್ವಲ್ಪ ಫುಲ್ ಮಾಡಬೇಕು. ಆಮೇಲೆ ಭೂಮಿ ಪ್ರೋಗ್ರೆಸ್ಸು ಅವೆಲ್ಲ ಎಲ್ಲ ನಮ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆ ಅದೆಲ್ಲ ಪ್ರೋಗ್ರೆಸ್ ಮಾಡ್ತೀವಿ. ಸೊ ಮೇಡಮ್ ರಾಜ್ಯದಲ್ಲಿ 2ನೇ ಪ್ಲೇಸು 1ನೇ ಪ್ಲೇಸು ಎಲ್ಲದರಲ್ಲೂ 1 ಅಥವಾ 2ರಲ್ಲಿ ಇದೀವಿ. ಫಸ್ಟ್ ಆರ್ ಸೆಕೆಂಡ್ ಇನ್ನೇನು ಸ್ಟಾರ್ಟ್ಲಿ ಬರ್ತೀವಿ 1ನೇ ಪ್ಲೇಸ್ಗೆ ಎಲ್ಲದ್ರಲ್ಲೂ. ಸೊ ಹಂಗಾಗಿ ಡಿಜಿಟಲ್ ಆಧಾರ್ ಸೀಡಿಂಗ್ ಅಲ್ಲಿ ಫಸ್ಟ್ ಇದೀವಿ ಇಡೀ ರಾಜ್ಯಕ್ಕೆ. ಆಮೇಲೆ ಇದು ಭೂಮಿಯಲ್ಲಿ 2nd ಪ್ಲೇಸ್ ಇದೀವಿ. ಸೊ ಆಮೇಲೆ ಇದರಲ್ಲಿ ಡಿಜಿಟೈಸೇಷನ್ ಅಲ್ಲಿ 2nd ಪ್ಲೇಸ್ ಇದೀವಿ. ಆಮೇಲೆ ನಮ್ಮ ಇದರಲ್ಲಿ 1 to 5 ದುರಸ್ತಿಯಲ್ಲಿ ಫಸ್ಟ್ ಪ್ಲೇಸ್ ಇದೀವಿ. ಲ್ಯಾಂಡ್ ಬಿಟ್ಟು ಫಸ್ಟ್ ಪ್ಲೇಸ್ ಮುಗಿದೋಯ್ತು, ಅದಾಗ್ಲೇ ನಮ್ದು ಅದು ಫಾಲೋ ಅಪ್ ಮಾಡ್ತೇನೆ, ಹಿಂಗೆ ಮಾಡ್ತಾ ಇದೀವಿ. ಮೇಡಮ್ ಕಳೆದ ವರ್ಷ ಬಂದಾಗ ತಾವು ಗೋಡೆ ಇದೆಲ್ಲ ಮೇಡಮ್, ತಡೆಗೋಡೆ ಇದೆಲ್ಲ, ಅದಕ್ಕೆ ಟೈಮ್ ಕೊಟ್ಟಿದ್ದೀವಿ. ಅದಕ್ಕಾಗಿ 3 ತಿಂಗಳು ತಗೊಂಡಿದ್ರಿ. ಈ 1 ವರ್ಷ ಕಳೆದಿದೆ, ಹಾಗಾಗಿ ಏನ್ ಕ್ರಮ ಕೈಗೊಳ್ತೀವಿ? ಕಮಿಟ್ಮೆಂಟ್ ಹೇಳಿದ್ದಾರೆ, ಟೈಮ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ವೈಎಂ ರೇಣುಕುಮಾರ್ ಈ ವೇಳೆ ಹಾಜರಿದ್ದರು. ಹಾಸನದಲ್ಲಿ 2025ರಿಂದ 28ರ ಅವಧಿಗೆ ಮಾಜಿ ಸೈನಿಕರ ಸಮಿತಿಯ ನೂತನ ಆಡಳಿತಕ್ಕೆ ಚುನಾವಣೆ ನಡೆಯಲಿದೆ ಎಂದು ಅಧ್ಯಕ್ಷ ಎಂ ವೆಂಕಟೇಶ್ ಮತ್ತು ಉಪಾಧ್ಯಕ್ಷ ಗೋವಿಂದೇಗೌಡ ಅವರು ತಿಳಿಸಿದರು. ಹಾಸನದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸಂಘವು 3 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತ ಮಾಡಿದ್ದು ಮುಂದಿನ ಪದಾಧಿಕಾರಿಗಳ ಆಯ್ಕೆಗಾಗಿ 13/4/2025ರಂದು ಬೆಳಗ್ಗೆ 8ರಿಂದ ಸಂಜೆ 4ರವರೆಗೆ ಹಾಸನದಲ್ಲಿ ಚುನಾವಣೆಯನ್ನು ನಡೆಸಲಾಗುತ್ತೆ ಅಂತ ಘೋಷಿಸಲಾಗಿದೆ. ಸದಸ್ಯರು ಎಲ್ಲಾ ಸಹಕಾರ ನೀಡಿ ಯಶಸ್ವಿಗೊಳಿಸೋಕೆ ವಿನಂತಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಮಾಜಿ ಸೈನಿಕರಿಗೆ ನಿವೇಶನ ಸಿಗುವ ನಿಟ್ಟಿನಲ್ಲಿ ಸಂಘ ಕಾರ್ಯನಿರ್ವಹಿಸಲಿದೆ ಅಂತ ಹೇಳಿದರು. ಎಲ್ಲಾ ಜನರಿಗೂ ನಮಸ್ಕರಿಸುತ್ತಾ, ನಾವು ನಿಮ್ಮ ಜಿಲ್ಲೆಯ ಮಕ್ಕಳಾಗಿ ಸೈನಿಕರಲ್ಲಿ ಸೇವೆಯನ್ನ ಸಲ್ಲಿಸಿ ಬಂದು 30 ವರ್ಷವಾಗಿದೆ. ಆದರೂ ಮುಂದೆ ಬರ್ತಕ್ಕಂಥ ಎಲ್ಲಾ ಮಾಜಿ ಸೈನಿಕರಿಗೆ ನಾವು ಹಾಸನದಲ್ಲಿ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ಬೇಕನ್ನೋ ಒಂದು ರೀತಿಯಲ್ಲಿ ಎಲ್ಲ ಸಹಕರಿಸಿದ್ದಾರೆ. ನಾವು ಇಲ್ಲಿ ಹಾಸನದಲ್ಲಿ ಒಂದು ಕ್ಯಾಂಟೀನ್ ಸಹ ಮಾಡಿದ್ದೇವೆ, ಹಾಗೂ ಒಂದು ಹಾಸ್ಪಿಟಲ್ ಸಹ ಮಾಡಿದ್ದೇವೆ, ಹಾಗೂ ಒಂದು ರಿಸೆಪ್ಷನ್ಗೆ ಇದಕ್ಕೆ ಇದನ್ನು ಮಾಡಿದ್ದೇವೆ, ಪಾರ್ಟಿ ಅಲ್ಲೂ ಮಾಡಿದ್ದೇವೆ. ಅದು ನಮ್ಮ ಸೈನಿಕರಿಗೆ ಎಷ್ಟು ಅನುಕೂಲ ಆಗ್ಬೇಕು, ಎಲ್ಲ ಸಮಸ್ಯೆಯನ್ನು ಸ್ವಲ್ಪ ಬಗೆಹರಿಸಿ ನಾವು 3 ವರ್ಷದಿಂದ ಎಲೆಕ್ಷನ್ ಮಾಡಿ ನೀವೆಲ್ಲ ಸಹಕಾರ ಮಾಡಿ ಕಳಿಸಿದ್ದೀರಾ. ಅದೇ ರೀತಿ ನಾವು ಎಲ್ಲಾ ಕೆಲಸನ ಬಗೆಹರಿಸಿಕೊಟ್ಟಿದ್ದೀವಿ. ಮುಂದೆ ನೀವೆಲ್ಲರೂ ಸೇರಿ ಒಂದು ಒಳ್ಳೆ ಶಾಂತಿಯುತವಾಗಿರುವ ಜನರನ್ನ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷ ಗೋವಿಂದೇಗೌಡ, ಖಜಾಂಚಿ ಬಾಲಕೃಷ್ಣ, ಸಂಘಟನಾ ಕಾರ್ಯದರ್ಶಿ ಎಚ್ ರಮೇಶ್ ಇತರರು ಉಪಸ್ಥಿತರಿದ್ದರು. ಹಾಸನದ ಬಿಟಿ ಕೊಪ್ಪಲು ಬಿಸಿಎಂ ಕಾಲೋನಿ ಹಾಗೂ ಬಿ ಕಾಟಿಹಳ್ಳಿ ಬಡಾವಣೆಗಳಿಗೆ ಇಂದು ಶಾಸಕ ಸ್ವರ್ಪ್ರಕಾಶ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಹಾಸನದಲ್ಲಿ ಬಡಾವಣೆಗಳ ಯುಜಿಡಿ ಹಾಗೂ ಒಳಚರಂಡಿ ಸಮಸ್ಯೆಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ಒಳಚರಂಡಿ ಹಾಗೂ ನೀರು ಸರಬರಾಜು ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನ ನಡೆಸಿ ಸ್ಥಳೀಯ ನಿವಾಸಿಗಳ ಅಹವಾಲುಗಳನ್ನು ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಅವರು, ಈ ಬಡಾವಣೆಗಳಲ್ಲಿ ಹಲವಾರು ದಿನಗಳಿಂದ ಯುಜಿಡಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ.
ಈ ಸಂಬಂಧ ಅಧಿಕಾರಿಗಳು ಕೂಡಲೇ ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ನಡೆಸಿ ಬಡಾವಣೆಯ ಆರೋಗ್ಯ ರಕ್ಷಣೆಗಾಗಿ ಕಾರ್ಯಗತಗೊಳ್ಳಬೇಕು ಅಂತ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಹಾಗೂ ಕರ್ನಾಟಕ ಒಳಚರಂಡಿ ಹಾಗೆ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು, ಕಾರ್ಯಕರ್ತರುಗಳು, ಮುಖಂಡರುಗಳು, ಸಾರ್ವಜನಿಕರು, ಸ್ಥಳೀಯರು ಉಪಸ್ಥಿತರಿದ್ದರು. ಅರಸೀಕೆರೆಯ ಕಲ್ಲೇಡಿಕೊಪ್ಲು ಗ್ರಾಮದ 2ನೇ ವಾರ್ಡ್ನಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಸಮೀಪ ಗಜೇಂದ್ರಾಚಾರ್ ಎಂಬುವರ ಕಾಲ ಕೆತ್ತನೆಯಲ್ಲಿ ತಯಾರಾದ ರಥ. ಅರಸೀಕೆರೆಯಲ್ಲಿ ಚನ್ನಗಿರಿ ತಾಲೂಕಿನ ಸೋಮನಾಳ ಗ್ರಾಮದ ದುರ್ಗಾ ಭವಾನಿ ದೇವಿಯ ರಥವು ಗಜೇಂದ್ರಾಚಾರ್ ಅವರ ಕೆತ್ತನೆಯಲ್ಲಿ ತಯಾರಾಯಿತು. ಗಜೇಂದ್ರಾಚಾರ್ ರಾಜ್ಯಾದ್ಯಂತ 12-13 ಹೊಸ ರಥಗಳನ್ನು ತಯಾರಿಸುವರು. ಈ ರಥವು ವಿವಿಧ ತಳಿಗಳ ಮರಗಳಿಂದ ನಿರ್ಮಿಸಲಾಯಿತು. ದೇವಿಯ ಅನುಗ್ರಹ ಮತ್ತು ತಂದೆಯ ಆಶೀರ್ವಾದದಿಂದ ರಥೋತ್ಸವ ಏಪ್ರಿಲ್ 10ರಂದು ನಡೆಯಲಿದೆ. ಇಲ್ಲಿ ಪ್ರಸ್ತುತ ಇಲ್ಲಿಂದಲೇ ವಾಸ ಮಾಡಿದ ಸುಮಾರು ಚನ್ನಗಿರಿಗೆ ಒಂದು 2-3 ತೇರು ಕೊಟ್ಟಿದ್ದೀವಿ. ನೀವೇ ಹೋದ ಸಲ ನೀವು ಬಂದಿದ್ರಿ. ಇಲ್ಲಿಂದ 120 ಕಿಲೋಮೀಟರ್ ಸಂತೆಬೆನ್ನೂರು ಸೋಮನಾಳ್ ಅಂತ ಸುಮಾರು 1.5 ವರ್ಷದಿಂದ ಸುಮಾರು 9 ಮರ ಹಾಕಿ ಎಲ್ಲ ಜಾತಿ ಮಾಡಿ ತಾಲೂಕು ಸಂತೆಬೆನ್ನೂರಿನಲ್ಲಿ ನೆಲೆಸಿರ್ತಕ್ಕಂತಹ ನಮ್ಮ ನಾಮಧೇಯ ಸಂದೇಶಾಚಾರ್ ಪುರೋಹಿತರು ಸಂತೆಬೆನ್ನೂರು. ಈ ಪ್ರಕಾರವಾಗಿ ಹೇಳಬೇಕೆಂದರೆ ಸೋಮನಹಳ್ಳಿ ಗ್ರಾಮದಲ್ಲಿ ಅಂಬಾಭವಾನಿ ಶ್ರೀ ದುರ್ಗಾ ಪರಮೇಶ್ವರಿಯ ಒಂದು ರಥ ನಿರ್ಮಾಣದ ಸಂಕಲ್ಪವಾಗಿ ಅರಸೀಕೆರೆ ಗ್ರಾಮದ ಗಜೇಂದ್ರಾಚಾರ್ ಅವರು ಸಂಪೂರ್ಣವಾಗಿ ಮಾಡಿಕೊಡಿರುತ್ತಾರೆ. ಈ ಪ್ರಕಾರವಾಗಿ ಅವರ ಅಮೃತ ಹಸ್ತದಿಂದ ಈ ಸಂದರ್ಭದಲ್ಲಿ ತಾಲೂಕು ವಿಶ್ವಕರ್ಮ ಸಂಘದ ಯೋಗೀಶಾಚಾರ್, ಕಾಂಗ್ರೆಸ್ ಪಿಯು ದಿನೇಶ್, ಸೋಮನಾಳ ಗ್ರಾಮದ ಹಲವಾರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿಶೇಷತೆಗಳು: ಶಾಂತತೆಯ ನಿಸರ್ಗದ ಮಡಿಲಿನಲ್ಲಿ ಗುರುಕುಲ ಪದ್ಧತಿಯ ಜೊತೆಗೆ ಅತ್ಯದ್ಭುತವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ದೂರದೃಷ್ಟಿಯುತವಾದ ವಿದ್ಯಾಭ್ಯಾಸ, ಪೋಷಣೆಯ ಮತ್ತು ಸುರಕ್ಷಿತ ಪರಿಸರವನ್ನ ನಮ್ಮ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು ಒದಗಿಸುತ್ತಾ ಇದ್ದು, ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವ ಮೌಲ್ಯಯುತವಾದ ಶಿಕ್ಷಣ ಪದ್ಧತಿಯನ್ನ ಒಳಗೊಂಡಿದೆ. ಕಿಂಡರ್ಗಾರ್ಟನ್ ಮಕ್ಕಳಿಗೆ ಕೌಶಲ್ಯಯುತವಾದ ಸ್ಪೆಷಲೈಸ್ಡ್ ಪಠ್ಯದ ಜೊತೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಡ್ವಾನ್ಸ್ಡ್ ಲ್ಯಾಬ್ನ ವ್ಯವಸ್ಥೆ, ನುರಿತ ಸಿಬಿಎಸ್ಇ ಪಠ್ಯಕ್ರಮದ ಅನುಭವಿ ಅಧ್ಯಾಪಕರ ಜೊತೆಗೆ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿರುವಂತಹ ತರಗತಿಗಳ ವ್ಯವಸ್ಥೆ, ಪರಿಣಿತರಿಂದ ಹ್ಯಾಂಡ್ ರೈಟಿಂಗ್ ತರಬೇತಿ, ವಿಶೇಷ ಪರಿಣಿತರಿಂದ 8ನೇ ತರಗತಿಯಿಂದಲೇ ಎಲ್ಲಾ ಮಕ್ಕಳಿಗೆ ಸಿಇಟಿ, ನೀಟ್, ಜೆಇಇ ಫೌಂಡೇಶನ್ ತರಗತಿಗಳು, ಜಿಪಿಎಸ್ ಸೌಲಭ್ಯದೊಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಕರಾಟೆ, ಡ್ಯಾನ್ಸ್, ರೊಬೋಟಿಕ್ ಕ್ಲಾಸಸ್, ಡ್ರಾಯಿಂಗ್, ಚೆಸ್ ಮುಂತಾದ ಕ್ರೀಡೆಗಳಿಗೆ ನುರಿತ ತರಬೇತಿದಾರರಿಂದ ತರಗತಿಗಳನ್ನು ನೀಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಭಾಷಾವಾರು ಕಲಿಕಾ ಬೆಳವಣಿಗೆಗೆ ಹಲವಾರು ಹೊಸ ಮಾರ್ಗದರ್ಶಕ ವಿಧಾನಗಳನ್ನು ಅಳವಡಿಸಲಾಗಿದೆ. ಶಾಲಾಂಗಣದಲ್ಲಿಯೇ ಕ್ಯಾಂಟೀನ್ ಸೌಲಭ್ಯ, ಯಾವುದೇ ರೀತಿಯ ಡೊನೇಷನ್ ಇರುವುದಿಲ್ಲ. 2025-26ನೇ ಸಾಲಿನ ದಾಖಲಾತಿ ಪೂರ್ವ ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರಾರಂಭವಾಗಿದೆ. ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ. ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ.
ಹಾಸನದಲ್ಲಿ ಬಾರ್ ಸ್ಕೌಟ್ ಅಂಡ್ ಗೈಡ್ ಸದಸ್ಯರು ಹಾಸನಾಂಬೆ ಮತ್ತು ಶ್ರವಣಬೆಳಗೊಳ ಜಾತ್ರೆಗಳಲ್ಲಿ ಸೇವೆ ನೀಡಿ ಜನರಲ್ಲಿಯೇ ದೇವರನ್ನ ಕಂಡಿದ್ದಾರೆ ಎಂದು PGR ಸಿಂಧಿ ಅವರು ಶ್ಲಾಘಿಸಿದರು. ಹಾಸನದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ 75 ವರ್ಷಗಳಲ್ಲಿ 8 ಲಕ್ಷ ರೀಚ್ ಸಾಧಿಸಿದ್ದು ಇದಕ್ಕೆ ಹಾಸನ ಜಿಲ್ಲೆಗೆ ಕ್ರೆಡಿಟ್ ಅಂತ PGR ಸಿಂಧಿಯಾ ಶ್ಲಾಘಿಸಿದರು. ಹಾಸನಾಂಬೆ ಜಾತ್ರೆಯಲ್ಲಿ 13 ಕೋಟಿಗೂ ಹೆಚ್ಚು ಹಣ ಸಂಗ್ರಹವಾಯಿತು ಹಾಗೂ ಪ್ರತಿ ವರ್ಷ ಮಕ್ಕಳಿಂದ ಚಳಿಗೆ ಮೆಟ್ಟಿದ ಸೇವೆ ನಡೆಯುತ್ತದೆ. ಐತಿಹಾಸಿಕ ಸ್ಥಳಗಳ ಪರಿಚಯ ಮತ್ತು ವೀಕ್ಷಣಾ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿ ಪಾಲ್ಗೊಂಡ ಮಕ್ಕಳಿಗೆ ಸರ್ಟಿಫಿಕೇಟ್ ಅನ್ನು ನೀಡಲಾಯಿತು. 8 ಲಕ್ಷ ಮಕ್ಕಳನ್ನು ರೋವರ್ ರೇಂಜರ್ಸ್, ಸ್ಕೌಟ್ ಗೈಡ್ಸ್, ಕಬ್ಸ್, ಬುಲ್ಬುಲ್ಸ್ ಅಂಡ್ ಬನ್ನೀಸ್ 8 ಲಕ್ಷ ಮಕ್ಕಳನ್ನು ನಾವು ಎನ್ರೋಲ್ ಮಾಡಬೇಕು ಅಂತಿದ್ವಿ. ಬಿಕಾಸ್ ಇಟ್ ಇಸ್ ಸೆನ್ಸಸ್. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾವು 95% ರೀಚ್ ಆಗಿದ್ದೇವೆ ಈ ವರ್ಷ. ಭಾರತ ದೇಶದ ವಿವಿಧ ರಾಜ್ಯಗಳ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಸ್ಕೌಟ್ ಗೈಡ್ಸ್ ನ ಒಂದು ಮಾಡಿ ಭಾರತ್ ಸ್ಕೌಟ್ ಗೈಡ್ಸ್ ಮಾಡಿ 75 ವರ್ಷ ಆಗಿದೆ. ವರ್ಷಕ್ಕೆ ಸ್ಕೌಟ್ ಗೈಡ್ಸ್ ಪ್ರಾರಂಭ ಆಗಿ 115ಕ್ಕೂ ಹೆಚ್ಚು ವರ್ಷ ಆಗಿದೆ. ಲಂಡನ್ ನಲ್ಲಿ ಬೆಡನ್ ಪೌಲ್, ಲೇಡಿ ಬೆಡನ್ ಪೌಲ್ ಅವರ ಆಶೀರ್ವಾದ ಸಹಕಾರದಿಂದಾಗಿ ಅವರ ಯೋಜನೆಗಳಿಂದ ಈ 75 ವರ್ಷಗಳ ಕರ್ನಾಟಕದ ಭಾರತದ ಇತಿಹಾಸದಲ್ಲಿ ನಾವು 7.5 ಲಕ್ಷ ಸೆನ್ಸಸ್ ರೀಚ್ ಆಗಿರೋದು ಫಸ್ಟ್ ಟೈಮ್. ಸೊ ಇದ್ರ ಕ್ರೆಡಿಟ್ ನಮ್ಮ ಜಿಲ್ಲಾ ಮುಖ್ಯಾಯುಕ್ತರಿಗೆ ಮತ್ತು ಅವ್ರ ಜೊತೆನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಟೀಮ್ಗೆ, ಎಲ್ಲೇ ಸೆಕ್ರೆಟರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಹಾಸನ ಜಿಲ್ಲೆಯವರು 100% ನಾವೇನು ಟಾರ್ಗೆಟ್ ಅನ್ನು ಸೆನ್ಸಸ್ ಅನ್ನು ಕೊಟ್ಟಿದ್ದೇವೆ ಅಷ್ಟನ್ನು ಸಹಿತ ಅವರು ರೀಚ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಮುಖ್ಯ ಆಯುಕ್ತ YS ವೀರಭದ್ರಪ್ಪ, ಜಿಲ್ಲಾ ಆಯುಕ್ತರು ಸ್ಟೀಫನ್ ಪ್ರಕಾಶ್, ಆಯುಕ್ತರು ಜಯರಮೇಶ್, ಹಿರಿಯರಾದ ಕಾಂಚನಮಾಲಾ, ರೋವರ್ಸ್ ಗಿರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನದಲ್ಲಿ ಸಮಾಜ ಸಂಘಟನೆ ಮತ್ತು ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸಲು ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಕರೆಯನ್ನ ನೀಡಿದರು. ಹಾಸನದ ಅರಳೆಪೇಟೆ ರಸ್ತೆಯಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಆಯೋಜಿಸಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಮುಖ್ಯ ಭಾಷಣಕಾರರಾದ ವಕೀಲೆ ಗಿರಿಜಾಂಬಿಕೆ ಮಾತನಾಡಿ 120ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಯದಲ್ಲಿ ಮಹಿಳಾ ಸಮಾನತೆಗೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರ ಪ್ರಯತ್ನಗಳನ್ನು ಮೆಚ್ಚಿ ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಿಳಾ ಘಟಕವು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಸಂತಸವನ್ನ ತಂದಿದೆ ಅಂತ ತಿಳಿಸಿದರು. ಒಂದಿಷ್ಟು ಸಂಘ ಸಂಸ್ಥೆಯಲ್ಲಿ ನನ್ನ ಬಿಡುವಿನ ವೇಳೆಯಲ್ಲಿ ನಾನು ಸಾರ್ಥಕಪಡಿಸ್ಕೊಳ್ತಾ ಇದ್ದೇನೆ. ಪರಿಸರ ನನಗೆ ಬಹಳ ಪ್ರಿಯವಾದಂಥ ವಿಷಯ. ನಮಗೆ ಒಬ್ಬ ಮಗ ಇದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇದಿಷ್ಟು ನನ್ನ ಒಂದು ಪುಟ್ಟ ಪರಿಚಯ. ನನ್ನ ಒಂದಿಷ್ಟು ಸಮಾಜ ಸೇವೆಯನ್ನು ಪರಿಗಣಿಸಿ 24ರಲ್ಲಿ ಜಿಲ್ಲಾಡಳಿತ ನನಗೆ ಜ್ಞಾನೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಅದು ಕೂಡ ಒಂದು ಭಾಗ. ನಾನು ನೇರವಾಗಿ ನನ್ನ ನೆಚ್ಚಿನ ಆರಾಧ್ಯ ದೈವ ಬಸವಣ್ಣವರ ಕಾಲಕ್ಕೆ ಹೋಗ್ತೇನೆ. ಇವತ್ತು ನಾವಿಲ್ಲಿ ಕೂತಲ್ಲಕ್ಕೆ ನಮ್ಮ ಸಂವಿಧಾನ ಕಾರಣ ಆಗಿರ್ಬೋದು, ಇಲ್ಲ ಅಂತ ಏನಲ್ಲ, ನಮ್ಮ ಸಂವಿಧಾನ ಅದು ಕಾರಣ ಆಗಿದೆ. ಆದ್ರೆ ಅಂದೇನು ಸಂವಿಧಾನ ಇತ್ತು, ಅವರು ಎಲ್ಲರನ್ನೂ ಸೇರಿಸ್ಬಿಟ್ಟು ಕೊಡಲಿಕ್ಕೆ ಅವರು ಬಹಳ ಸುಂದರವಾದ ಒಂದು ಜೀವನ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ. ನಮಗೆ ಒಂದು ನೀತಿ, ಒಂದು ಸಾಮಾಜಿಕ ನೀತಿಯನ್ನು ನಮಗೆ ಕೊಟ್ಟಿದ್ದಾರೆ. ಯಾವ ವಚನದ ಮೂಲಕ ಮೇಡಮ್ ಅವ್ರ ವಚನದಲ್ಲಿ ಹೇಳಿದ್ರು, ಕಳಬೇಡ, ಕೊಡಬೇಡ, ಬಸಿಯ ನುಡಿಯಲು ಬೇಡ ಆತ್ಮರಿಗೆ. ಎಂತ ಒಂದು ಸಂದೇಶ ಅಂತಂದ್ರೆ ವಿಶ್ವಕ್ಕೆ ಕೊಟ್ಟಂತ ಮೊದಲಿಗ ಶರಣರು ನಮ್ಮ ಅಂದ್ರೆ ಗುರು ಮುಖ್ಯ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಹಿಳಾ ಘಟಕದ ಮಾಜಿ ಅಧ್ಯಕ್ಷರಾದ ಶೋಭಾ ಮಹೇಶ್, ತಾಲೂಕು ಘಟಕದ ಉಪಾಧ್ಯಕ್ಷರಾದ HP ಹೇಮೇಶ್, ಲೀಲಾ ಧರ್ಮಪ್ಪ, ತಾಲೂಕು ಮಹಿಳಾ ಘಟಕದ ಸದಸ್ಯರು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಹಾಸನದಲ್ಲಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಹಾಸನ ಜಿಲ್ಲಾ ಸಮಿತಿಯ ವತಿಯಿಂದ ನಗರದ ರಾಜೀವ್ ಕಾಲೇಜಿನಲ್ಲಿ ಪ್ಯಾರಾಮೆಡಿಕಲ್ ವಿಭಾಗದಲ್ಲಿ ವ್ಯಾಸಂಗ ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದುಕೊಟ್ಟ ನೇಹಾ ತರನ್ನುಂ ರವರಿಗೆ ಅಭಿನಂದಿಸಿ ಅವರಿಗೆ ಸನ್ಮಾನಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಳೆನರಸೀಪುರದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ಮುಗಿಸೋಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಸೂಚನೆ. ಹಾಸನ ಸ್ಕೌಟ್ಸ್ ಅಂಡ್ ಗೈಡ್ ಸದಸ್ಯರ ಸೇವೆಯಲ್ಲಿ ದೇವರನ್ನ ಕಂಡಿದ್ದಾರೆ ಮಾಜಿ ಸಚಿವ PGR ಸಿಂಧಿಯಾ ಶ್ಲಾಘನೆ. ಹಾಸನದ ಭೇಟಿ ಕೊಪ್ಪಳ ಕಾಟಿಹಳ್ಳಿ ಪ್ರದೇಶಕ್ಕೆ ಶಾಸಕ ಸ್ವರ್ಪ್ರಕಾಶ್ ಭೇಟಿಯನ್ನ ನೀಡಿ ಪರಿಶೀಲನೆ.